ಹಲೋ ವೀಕ್ಷಕರೇ, ನಾನು ನಿಮ್ಮ ಫ್ರ್ಯಾಂಕಿ. ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಹಾರದ ಬಗ್ಗೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ವಿಚಾರ ಏನಂದರೆ, ಇತ್ತೀಚಿನ ದಿನದಲ್ಲಿ ಹೈವೇ ಬಗ್ಗೆ ನಾನು ಒಬ್ಬನೇ ಹೋರಾಟ ಮಾಡ್ತಿದ್ದೀನಿ ಅನ್ನೋ ನನಗೇನು ಇದಿಲ್ಲ ಮನೋಭಾವ. ಬಟ್ ಏನಂದರೆ, ಊರು ಚೆನ್ನಾಗಿರಬೇಕು ಅನ್ನೋದೇ ಉದ್ದೇಶ. ರಸ್ತೆಯ ಮಧ್ಯಭಾಗದಲ್ಲಿ ಡಿವೈಡ್ರ್ ಮಾಡಿಲ್ಲ, ಫುಟ್ಪಾತ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ, ಹಾಗೆ ಚರಂಡಿಯಲ್ಲೆಲ್ಲ ಕೊಳೆತು ನಾರ್ತಾ ಇದೆ. ಇದ್ರ ಬಗ್ಗೆ ನಾನು ಸುದ್ದಿ ಮಾಡೋದು ತಪ್ಪ ಇಲ್ಲ, ಇದ್ರ ಬಗ್ಗೆ ಹೋರಾಡೋದು ತಪ್ಪ? ಈ ಹೋರಾಟದಿಂದ ನನಗೆ ಹಿನ್ನಡೆ ಆಗುತ್ತೋ ಇನ್ನೊಂದೋ ಗೊತ್ತಿಲ್ಲ, ಆದರೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ. ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂದರೆ ನಾನು ಇನ್ನು ಮುಂದೆ ಈ ಹೈವೇ ಹೋರಾಟ ಮಾಡಲ್ಲ. ಯಾಕಂದರೆ ಜಾತ್ರೆ ಮುಗ್ದು ಸುಮಾರು 1 ತಿಂಗಳ ಮೇಲೆ ಆಯಿತು. ಆಮೇಲೆ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭ ಆಗಿ ಸುಮಾರು 4 ವರ್ಷ ಆಯಿತು. ಇನ್ನೂ ತನಕ ನಮ್ಮ ಕಾಮಗಾರಿಗಳು ಮುಗಿತಾ ಇಲ್ಲ. ಈ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಇಡೀ ಸಾಗರದ ರಾಷ್ಟ್ರೀಯ ಹೆದ್ದಾರಿ ಕೊಳೆತು ನಾರ್ತಾ ಇದೆ, ಹುಳಗಳು ಹುಟ್ಕೊಂಡಿದ್ದಾವೆ, ಕಾಯಿಲೆಗಳು ಸಂಭವಿಸ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ನೀವು ನಾನೇನಾದರೂ ಈ ವಿಡಿಯೋ ಮಾಡಿ ತಪ್ಪು ಅಂತ ಆದರೆ ನೀವು ನಮ್ಗೆ ಅಲ್ಲೇ ಬೈರಿ, ನಾ ಮಾಡಿ ಸರಿ ಅಂತ ಆದರೆ ನಂಗೆ ಬೆಂಬಲ ಕೊಡಿ ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊತಿದ್ದೀನಿ. ನಮಸ್ತೆ. ಹೀಗೆ ವಿಡಿಯೋ ಮುಂದೆ ನೋಡಿ. ಇದು BH ರೋಡು, ನಮ್ಮ ಶಿವಮೊಗ್ಗ ಹೋಗೋ ರಸ್ತೆಯಿಂದ ಮಾಡ್ಕೊತಾ ಬಂದಿದ್ದೀನಿ. ಈ ಒಂದು ಚರಂಡಿ ವ್ಯವಸ್ಥೆ ನೋಡಿ, ಇದರೊಳಗೆ ಕಾಯಿಲೆ ಉಡ್ದೇ ಇರತ್ತನ್ರಿ. ಸ್ವಚ್ಛತೆ ಇಲ್ಲ, ಚರಂಡಿಯ ಕಾಮಗಾರಿ ಪೂರ್ಣ ಮಾಡದೆ ಅಪೂರ್ಣವಾಗಿ ಮಾಡಿ ಇಂಥ ಸುದ್ದಿಗಳನ್ನೆಲ್ಲ ಮಾಡಿದಾಗ ನಮ್ಮನ್ನು ಹೇಳಿಸೋದು ಮಗದೊಂದು ಮಾಡ್ತಾರೆ. ಇದರಿಂದ ಕಾಯಿಲೆ ಹುಟ್ಟಲ್ವ? ಅಲ್ಲಿನ ಸ್ಥಳೀಯರು ಕೂಡ ನಮ್ಮನ್ನು ಕರೆದು ಹೇಳ್ತಾರೆ, ಸರ್ ಇಲ್ಲಿ ನೋಡಿ, ನಮಗೆ ಒಂದು ಬದುಕೋಕ್ಕೆ ಅವಕಾಶ ಇಲ್ಲ, ವ್ಯಾಪಾರ ಮಾಡೋಕ್ಕಾಗಲ್ಲ, ವಾಸನೆ, ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚರಂಡಿ ಅವ್ಯವಸ್ಥೆ ಆಗಿದೆ. ಇದನ್ನೆಲ್ಲ ನಾನು ತೋರಿಸ್ಬಾರ್ದ? ಈ ಕೆಲಸ ನಡೀಬಾರ್ದ? ಈ ಕೆಲಸ ನಡೆದ್ರೆ ಯಾರಿಗೆ ಉತ್ತಮ? ನಮ್ಗೆ, ಈ ಊರಿನ ಜನಕ್ಕೆ ತಾನೇ ಒಳ್ಳೆಯದು. ಈ ಊರಿನ ಜನಕ್ಕೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾದಂಗೆ. ಇದೇನು ನನಗೇನಾದರೂ ಲಾಭ ಇದೆಯಾ ಇದರಿಂದ? ನೀವೇ ಹೇಳಿ. ನನಗೇನು ಲಾಭ ಇಲ್ಲ. ಇಂಥ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂದರೆ ನನಗೆ ಕಣ್ಣಾರೆ ನೋಡೋಕ್ಕಾಗಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ವಾಸನೆ. ನಾವು ಕೂಡ ಮನುಷ್ಯರೇ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆಗ ಜೀವಿಸುವ ಹಕ್ಕಿದೆ ಅಲ್ವಾ? ಕಾಯಿಲೆಯಿಂದ ಬಳಲಿದ್ರೆ ಯಾರು ತಂದು ಕೊಡ್ತಾರೆ? ಯಾರಾದರೂ ಕೊಡ್ತಾರಾ? ಯಾರೂ ಕೊಡೋಲ್ಲ. ಹಾಸ್ಪಿಟಲಿಗೆ ಸಾವಿರಾರು ಗಟ್ಟಲೆ ದುಡ್ಡು ಆಗ್ಬೇಕು. ನೋಡಿ, ಹುಳಗಳು ಗುಜು 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 ಅಂತ ಇದ್ದಾವೆ. ಅಂಥ ಒಂದು ಸನ್ನಿವೇಶ ಇವತ್ತು ಸಾಗರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಂದಿದೆ. ಹಾಗೆಯೇ ತಿರುಗಾಡಲು ಕೂಡ ಎಷ್ಟೋ ರಸ್ತೆಗಳು ಕೂಡ ಕಟ್ಟಾಗಿ ಹೋಗ್ಬಿಟ್ಟಿದ್ದಾವೆ. ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಪಾಪ ವ್ಯಾಪಾರಸ್ಥರಿಗೆ ತಿರುಗಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಈ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಈ ಲೈಟ್ ಕಂಬಗಳೆಲ್ಲ ಬೀಳುವ ಹಂತದಲ್ಲಿದೆ, ನೋಡ್ಬೋದು ನೀವು. ಇಂಥವೆಲ್ಲ ಇರಬೇಕಾದ್ರೆ ನಾವು ವಿಡಿಯೋ ಮಾಡಿ ತಪ್ಪ? ಇದು ಮಾಡಬೇಕಾಗಿರೋದು ಕರ್ತವ್ಯ ಯಾರ್ದು? ಇದನ್ನು ಪೂರ್ಣ ಮಾಡಬೇಕಿತ್ತಾನೆ. ಪೂರ್ಣ ಮಾಡ್ಕೊಂಬಂದಿದ್ರೆ ನಮಗೂ ಸಂತೋಷ ಅಲ್ವಾ? ನೀವು ಯಾಕೆ ಅರ್ಧಂಬರ್ಧ ಕೆಲಸ ಮಾಡಿದ್ರಿ? ರಾಷ್ಟ್ರೀಯ ಹೆದ್ದಾರಿ ಒಂದು ಕಡೆಯಿಂದ ಪೂರ್ಣವಾಗಿ ಮಾಡ್ಕೊತ ಬರಬೇಕಿತ್ತು ಕೆಲಸ. ನೀವು ಯಾಕೆ ಮಧ್ಯ ಭಾಗದಲ್ಲಿ ಈ ಕೆಲಸಗಳನ್ನು ಮಾಡಿದ್ರಿ? ಯಾಕೆ ನೀವು ತೆಗೆದ್ರಿ? ಯಾಕೆ ರಸ್ತೆಗಳನ್ನು ಅಪೂರ್ಣ ಮಾಡಿದ್ರಿ? ಯಾಕೆ ನಮ್ಮ ಸಾಗರದ ಸೌಂದರ್ಯವನ್ನು ಹಾಳು ಮಾಡಿದ್ರಿ? ಇದರ ಹಿಂದೆ ಯಾರ ಕುಮ್ಮಕ್ಕಿದೆ ಅನ್ನೋದೇ ನನ್ನ ಪ್ರಶ್ನೆ. ಯಾಕಂದರೆ ನನ್ನ ಮನೆ ಕೆಲಸ ಮಾಡಿಸ್ತಾ ಇಲ್ಲ ರೀ. ನಾವು ನಮ್ಮ ಮನೆಗೋಸ್ಕರ ಹೋರಾಡ್ತಾ, ಇಡೀ ಊರಿನ ಬಗ್ಗೆ ಹೋರಾಟ ಮಾಡ್ತೀವಿ, ಪ್ರತಿಯೊಂದು ಸಮಾಜದ ಬಗ್ಗೆ ಹೋರಾಟ ಮಾಡ್ತೀವಿ. ಹಾಗಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಾವು ಎಷ್ಟು ಹೋರಾಡ್ತಾ ಇದ್ದೀವಿ. ಜನ ಪಾಪ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಹೌದಾ? ಜನರ ಬಗ್ಗೆ ಕಾಳಜಿ ಇದೆ ನನ್ನ ಹತ್ರ. ಹಾಗಾಗಿ ಜನರಿಗೋಸ್ಕರ ಮಾಡಿರುವಂಥದ್ದು ವಿಡಿಯೋ ಇದು. ಜನರ ನೋವುಗಳು ಇಲ್ಲಿ ತುಂಬಿದೆ ವಾಸನೆಯಿಂದ. ಹಾಗಾಗಿ ನೀವು ಶೇರ್ ಮಾಡ್ತಾಯಿರ್ರಿ. ಎಷ್ಟು ಶೇರ್ ಮಾಡ್ತೀರ ಅಷ್ಟು ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೂ ಭಯ ಅನ್ನೋದು ಇದೆ. ನನಗೂ ಒಂದು ಬದುಕು ಬೇಕು, ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ. ದುಡ್ಡು ಮಾಡಬೇಕು ಅನ್ನೋದಿದ್ದರೆ ನಾನು ದುಡ್ಡು ಮಾಡ್ಕೊತಾನೆ ಇರ್ತಿದ್ದೆ. ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಈ ಊರಿಗೆ ಏನಾದರೂ ಕೊಡುಗೆ ಕೊಡಬೇಕು, ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದೇ ಈ ಲೈವ್ ಸಾಗರ್ನ ಉದ್ದೇಶ, ಆಯಿತಾ? ನಾವು ಯಾರ್ದು ದುಡ್ಡು ಹೊಡ್ ತಿಂದಿಲ್ಲ, ಏನೋ ನಾನು ಆಸ್ತಿ ಮಾಡಿಲ್ಲ, ಏನೋ ತನಕ ನಮ್ಮದೇ ಅಂತ ನೆಲೆ ಇಲ್ಲ. ಆದರೆ ಊರು ಚೆನ್ನಾಗಿರಬೇಕು, ನನ್ನ ಊರು ಚೆನ್ನಾಗಿರಬೇಕು, ನನ್ನ ಊರು ಬೆಳಿಬೇಕು, ಸಾಗರ ನಮ್ಮೂರು ಈ ವಿಶ್ವಕ್ಕೆ ಮಾದರಿಯಾಗಿರಬೇಕು, ಈ ರಾಜ್ಯಕ್ಕೆ ಮಾದರಿಯಾಗಿರಬೇಕು ಅನ್ನೋದು. ನೋಡಿ, ನೀರು ಹರಿದು ಹೋಗುವಂಥ ಜಾಗಗಳೇ ಇಲ್ದಂಗಾಗ್ಬಿಟ್ಟಿದೆ, ಕೊಳೆತು ನಾರ್ತಾ ಇದೆ. ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ನಾನು ರಾಷ್ಟ್ರೀಯ ಹೆದ್ದಾರಿಯವರಿಗೆ ಹೇಳೋದು ಒಂದೇ ಮಾತು, ನೀವಿನ್ನು ಮುಂದೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕು.
ಎಲ್ಲೆಲ್ಲೆಲ್ಲ ಅಪೂರ್ಣ ಮಾಡಿದರೆ ಆ ಕಾಮಗಾರಿಯನ್ನು ನೀವು ಪೂರ್ಣಗೊಳಿಸಬೇಕು. ಬರೋದು ಮಳೆಗಾಲ ಆಯಿತಾ. ಮಳೆಗಾಲದಲ್ಲಿ ರಸ್ತೆ ಮಧ್ಯದಲ್ಲಿ ನೀರು ಹರಿತಾವೆ. ಮೊನ್ನೆ ಬಂದ ಅಕಾಲಿಕ ಮಳೆಯಲ್ಲಿ ಇಡೀ ರಸ್ತೆ ಮೇಲೆಲ್ಲ ಕೊಳೆತು ವಾಸನೆ ಜನಕ್ಕೆ ಗೊತ್ತಿದೆ. ನೋಡಿ ನೀವು ಈಗೆಲ್ಲ ರಸ್ತೆ ಮೇಲೆಲ್ಲ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ರೆ ಎಷ್ಟು ವಾಹನಗಳು ಬೀಳ್ತಾವೆ ಗೊತ್ತಾ ನಿಮಗೆ. ಆ ಡಿವೈಡ್ರಿಗಂತ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದ್ದೀರಾ, ಅಲ್ಲೆಲ್ಲ ಸ್ಕಿಡ್ಡಾಗಿ ಬೀಳ್ತಾ ಇದ್ದಾರೆ ಜನ. ನಿಮ್ಗೆ ಅದೆಲ್ಲ ಕಾಣ್ತಾ ಇಲ್ಲ. ನಿಮ್ಗೆ ಹೇಳಿದ ತಕ್ಷಣ ಕೋಪ ಬಂದುಬಿಡತ್ತೆ. ಇವನು ಯಾವನೋ ಒಬ್ಬ ನಾಮರ್ದ ನನ್ನ ಮಗ ವಿಡಿಯೋ ಮಾಡ್ತಾನೆ ಹಾಕ್ತಾನೆ, ವಿಡಿಯೋ ಮಾಡ್ತಾನೆ, ಇವನಿಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂತ ಹೇಳ್ತಾರೆ, ನನಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಕೆಲಸ ಇಲ್ಲದೆ ಈ ಕೆಲಸ ಮಾಡ್ತಾ ಇಲ್ಲ ರೀ. ಜನಸಾಮಾನ್ಯರಿಗಾಗಿ ಕೆಲಸ ಮಾಡ್ತಿದ್ದೀನಿ, ಜನರ ಬದುಕಿಗಾಗಿ ಮಾಡ್ತಾಯಿದ್ದೀನಿ ಅನ್ನೋದೇ ನನ್ನ ಹೋರಾಟ. ಧನ್ಯವಾದಗಳು. ಹೀಗೆ ವೀಕ್ಷಿಸಿ.